ಜೈ ಹಿಂದ್ ಸ್ನೇಹಿತರೆ, 4656 ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ಹಸಿರು ನಿಶಾನೆ ದೊರೆತಿದ್ದು, ಇಂದಿನಿಂದ ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯ ಒಂದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಹಿಂದಿನ ವರ್ಷಗಳ ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ. ಸಾಮಾನ್ಯವಾಗಿ ಪರೀಕ್ಷೆಗಳನ್ನು ಎದುರಿಸುವವರಿಗೆ ಬಹಳ ಮುಖ್ಯವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಿಂದಿನ ವರ್ಷದ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿತ್ತು ಎನ್ನುವಂಥ ಅರಿವು ಇರಬೇಕಾಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ಸೀರೀಸ್ ಅನ್ನು ಕೊಡ್ತಾ ಇದ್ದೀವಿ. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸರಣಿಯಲ್ಲಿ ನಿಮಗೆ ಪ್ರಮುಖ ಮಾದರಿ ಪ್ರಶ್ನೋತ್ತರಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಿಂದಿನ ವರ್ಷಗಳ ಪ್ರಮುಖ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಗಳ ಒಂದು ಸರಣಿ ಆಗಿರುತ್ತೆ. ಈ ಸರಣಿಯ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ಸೆಷನಲ್ಲಿ 2020 ಪೊಲೀಸ್ ಕಾನ್ಸ್ಟೇಬಲ್ KSRB, IRB ಅಂಡ್ IRB ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ಸೊ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಯಾವ ಭಾರತೀಯ ಬಂದರು ಟ್ರಸ್ಟ್ ಅನ್ನು ಶ್ಯಾಮಪ್ರಸಾದ ಪೋರ್ಟ್ ಟ್ರಸ್ಟ್ ಎಂದು ಮರು ನಾಮಕರಣ ಮಾಡಲಾಗಿದೆ? ಶ್ಯಾಮಪ್ರಸಾದ ಪೋರ್ಟ್ ಟ್ರಸ್ಟ್ ಅಂತೇಳಿ ಮರು ನಾಮಕರಣ ರೀನೇಮಿಂಗ್ ಮಾಡಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. ಸೊ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ನ ಈಗಿನ ಹೆಸರು ಶ್ಯಾಮಪ್ರಸಾದ ಮುಖರ್ಜಿ ಪೋರ್ಟ್ ಟ್ರಸ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಲಪ್ರಭಾ ನದಿಗೆ. ಮಲಪ್ರಭಾ ನದಿಗೆ ನವಿಲು ತೀರ್ಥ ಬಳಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜೂನ್ 26. ಜೂನ್ 26ರಂದು ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಇಂಟರ್ನ್ಯಾಷನಲ್ ಡೇ ಅನ್ನು ಆಚರಿಸ್ತಾರೆ. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಇದಾರಲ್ಲ, ಇವರು ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಮಂಡಗದ್ದೆ ಪಕ್ಷಿಧಾಮ. ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಚಿತ್ರದುರ್ಗ ಜಿಲ್ಲೆಯ ಇಂಗದಾಳು ಎಂಬ ಪ್ರದೇಶದಲ್ಲಿದೆ ಇಂಗದಾಳು ತಾಮ್ರದ ಗಣಿ. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಜಾಪುರ. ಪಂಚನದಿಗಳ ಬೀಡು ಅಂತ ಕೂಡ ಕರೀತಾರೆ. ಪಂಚನದಿಗಳ ಬೀಡು. ಪಂಜಾಬಲ್ಲಿ ಕೂಡ 5 ನದಿಗಳು ಹರಿತವೆ, ಬಿಜಾಪುರದಲ್ಲಿ ಕೂಡ 5 ನದಿಗಳು ಹರಿಯೋದ್ರಿಂದ ಈ ಎರಡು ಅನ್ನು ಕೂಡ ಪಂಚನದಿಗಳ ಬೀಡು ಅಂತ ಕರಿತೀವಿ. ಒಂದು ಹಾರ್ಸ್ ಪವರ್ ಅಂದರೆ ಎಷ್ಟು ವ್ಯಾಟ್ಗೆ ಸಮ? ಹಾರ್ಸ್ ಪವರ್ ಅಂದರೆ HP ಅಂತೀವಲ್ಲ, ಎಷ್ಟು HP ಮೋಟ್ರು ಅಂತ ಕೇಳ್ತೀವಲ್ಲ, ಈ ರೀತಿ. ಸೊ ಒಂದು ಹಾರ್ಸ್ ಪವರ್ ಅಂದರೆ ಎಷ್ಟು ವ್ಯಾಟ್ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, 746 ವ್ಯಾಟ್ಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 746 ವ್ಯಾಟ್ಗಳು. ಕರ್ನಾಟಕದ ಕೇಸರಿ ಅಂತೇಳಿ ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಗಂಗಾಧರರಾವ್ ದೇಶಪಾಂಡೆ. ಗಂಗಾಧರರಾವ್ ದೇಶಪಾಂಡೆ ಅವರನ್ನ ಕರ್ನಾಟಕದ ಕೇಸರಿ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಲೆದಂಡ ಎಂಬ ನಾಟಕವನ್ನ ಬರೆದವರು ಯಾರು? ತಲೆದಂಡ ನಾಟಕದ ಕರ್ತೃ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಜಲಜನಕ. ಜಲಜನಕ ಅತ್ಯಂತ ಹಗುರವಾದ ಅನಿಲ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಕ್ಸೆಲ್. ಇದು ಸರಿಯಾಗಿಲ್ಲ. .xl ಅಂತಿದೆಯಲ್ಲ, ಇದು ತಪ್ಪಾಗಿದೆ. ವರ್ಡ್ ಡಾಕ್ಯುಮೆಂಟ್ಗೆ ಸೇಮ್ ಇದೇ ಥರ ಬರುತ್ತೆ, ಧ್ವನಿಗೆ MP3 ಬರುತ್ತೆ, ಪವರ್ ಪಾಯಿಂಟ್ಗೆ ಈ ರೀತಿ ಬರುತ್ತೆ. ಎಕ್ಸೆಲ್ ತಪ್ಪಾಗಿದೆ. ಶುಷ್ಕ ಮಂಜುಗಡ್ಡೆ ಎಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಘನ ಇಂಗಾಲದ ಡೈಆಕ್ಸೈಡ್. ಘನ ಇಂಗಾಲದ ಡೈಆಕ್ಸೈಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ 9ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? 9th ಶೆಡ್ಯೂಲ್. 9ನೇ ಅನುಸೂಚಿ ಅಥವಾ 9th ಶೆಡ್ಯೂಲ್ ಅಂತ ನಾವು ಕರಿತೀವಲ್ಲ, ಇದು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಭೂ ಸುಧಾರಣೆಗೆ ಸಂಬಂಧಿಸಿರುವಂಥದ್ದು. ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಂವಿಧಾನದ 9th ಶೆಡ್ಯೂಲ್ 9ನೇ ಅನುಸೂಚಿ ಭೂ ಸುಧಾರಣೆಗೆ ಸಂಬಂಧಿಸಿದೆ.
ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಹಳದಿ ಕ್ರಾಂತಿ ಮೊಟ್ಟೆಗೆ ಅಂತ ಹೇಳಿ ಇದೆಯಲ್ಲ ಆಪ್ಷನ್, ಇದು ತಪ್ಪಾಗಿದೆ. ಈ ನೀಲಿ ಕ್ರಾಂತಿ ಮತ್ಸ್ಯೋದ್ಯಮಕ್ಕೆ ರಿಲೇಟೆಡ್ ಆಗಿರುವಂಥದ್ದು, ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ರಿಲೇಟೆಡ್ ಆಗಿರುವಂಥದ್ದು, ಹಸಿರು ಕ್ರಾಂತಿ ಗೊತ್ತಿರುವಂತೆ ಕೃಷಿ. ಸೊ ಹಳದಿ ಕ್ರಾಂತಿ ಮೊಟ್ಟೆಗೆ ಅಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಭ್ರಷ್ಟಾಚಾರ ರಹಿತ ಅಂತೇಳಿ ಇಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಷ್ಯಾ GRU ಇದು ಸರಿಯಾಗಿದೆ. ರಷ್ಯಾ GRU ಇದೆಯಲ್ಲ, ಇದು ಇಟ್ಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಮರಾಠಿ ಇದೆಯಲ್ಲ, ಇದು ದ್ರಾವಿಡ ಭಾಷೆ ಅಲ್ಲ. ತಮಿಳು, ಕನ್ನಡ, ತೆಲುಗು ಇವು ದ್ರಾವಿಡ ಭಾಷೆಗಳು. ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಮಹಾರಾಷ್ಟ್ರದ ತಾರಾಪುರದಲ್ಲಿ ಈ ತಾರಾಪುರ ಅಣುಶಕ್ತಿ ಸ್ಥಾವರ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ. ಇದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿಲ್ಲ, ಇದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ನೋಡಿ, ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಏಕರೂಪ ನಾಗರಿಕ ಸಂಹಿತೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಮತ್ತು ಕೃಷಿ ಮತ್ತು ಪಶುಸಂಗೋಪನೆ. ಸೊ ಯಾವುದು ಅಲ್ಲ ಕೇಳಿದ್ರೆ ಆಪ್ಷನ್ ಡಿ. ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಮಾಡೋದಕ್ಕೆ ಸಂಬಂಧಿಸಿದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, 356ನೇ ವಿಧಿ. ಸೊ ಇಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಬರುತ್ತೆ. 352ನೇ ವಿಧಿ ಇದೆಯಲ್ಲ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಮತ್ತು 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ ಒಂದ್ಸರಿ ನೋಡೋಣ. 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ, ಸರಿ ಇದೆ. 15ನೇ ವಿಧಿ ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಇನ್ನು 16ನೇ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡುವಂಥದ್ದಾಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಮಲೇಷಿಯಾ ಹಾಂಗ್ಕಾಂಗ್ ಇದೆಯಲ್ಲ, ಇದು ತಪ್ಪಾಗಿದೆ. ನೋಡಿ, ಈಜಿಪ್ಟ್ ರಾಜಧಾನಿ ಕೈರೋ, ಜಿಂಬಾಬ್ವೆದು ಹರಾರೆ ಮತ್ತು ನೇಪಾಳದು ಕಾಠ್ಮಂಡು. ಸೊ ಮಲೇಷಿಯಾದು ಹಾಂಗ್ಕಾಂಗ್ ಇದೆಯಲ್ಲ, ಇದು ತಪ್ಪಾಗಿರುವಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ, ನೀರಾವರಿ ಇದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ. ಸಂವಿಧಾನದ 371 ವಿಧಿ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದೆ. ಆರ್ಟಿಕಲ್ 371 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ. ನೋಡಿ, ಕೇಂದ್ರ ಲೋಕಸೇವಾ ಆಯೋಗ, ಭಾರತದ ಚುನಾವಣಾ ಆಯೋಗ, ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕ ಇವೆಲ್ಲವೂ ಕೂಡ ಏನಾಗಿದೆ? ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ. ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಲ್ಲಿ ಯಾವುದು ಸರಿ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರಲ್ಲಿ ಇಲ್ಲ. ಬೆಂಗಳೂರಲ್ಲಿರೋದು ಯಾವುದು? ಚಿನ್ನಸ್ವಾಮಿ ಕ್ರೀಡಾಂಗಣ. ಸೊ ನೋಡಿ, ಸಾಲ್ಟ್ ಲೇಕ್ ಕ್ರೀಡಾಂಗಣ ಇರೋದು ಕಲ್ಕತ್ತಾದಲ್ಲಿ ಸರಿ ಇದೆ. ಅರುಣ್ ಜೇಟ್ಲಿ ಕ್ರೀಡಾಂಗಣ ದೆಹಲಿ ಸರಿ ಇದೆ. ಬಾರಾವತಿ ಕ್ರೀಡಾಂಗಣ ಕಟಕ್ ಸರಿ ಇದೆ. ಸೊ ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್? ಸರಿಯಾದ ಉತ್ತರ ತುಂಬಾ ಈಸಿ ಇದೆ. ಇದು ಸರ್ಚ್ ಇಂಜಿನ್ ಯಾವುದು ಕೇಳಿದ್ರೆ ಎಲ್ಲವೂ ಕೂಡ ಹೌದು. ನೋಡಿ, ಗೂಗಲ್ ಹೌದು, ಬಿಂಗ್ ಹೌದು ಮತ್ತು ಯಾಹೂ ಕೂಡ ಹೌದು. LCD ಅನ್ನು ವಿಸ್ತರಿಸಿ ಬರೆಯಿರಿ. LCD ಅಂದ್ರೆ ಏನು? ಸರಿಯಾದ ಉತ್ತರ LCD ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಸರಿಯಾದ ಉತ್ತರ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವಂಥದ್ದು ಆಪ್ಷನ್ ಎ, ಮೈಸೂರಿನಲ್ಲಿ.
ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಬಸವಣ್ಣ ಅಥವಾ ಬಸವೇಶ್ವರ. ಇವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಸೊ ಈ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ. ಇದು 2020 ಕರೆಂಟ್ ಅಫೇರ್ಸ್ ಆಗಿದ್ದು, ಪ್ರಸ್ತುತ 2025 ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ LK ಅಡ್ವಾಣಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. LK ಅಡ್ವಾಣಿ ಅವರು ಮೈ ಕಂಟ್ರಿ ಮೈ ಲೈಫ್ ಅನ್ನುವಂಥ ಪುಸ್ತಕವನ್ನು ಬರೆದರು. ಗದುಗಿನ ಭಾರತವನ್ನು ರಚನೆ ಮಾಡಿದ್ದು ಯಾರು? ಸರಿಯಾದ ಉತ್ತರ ಗದುಗಿನ ಭಾರತ ರಚನೆ ಮಾಡಿದ್ದು ಆಪ್ಷನ್ ಎ ಕುಮಾರವ್ಯಾಸ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ 35ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎಲ್ಲವೂ ಕೂಡ ಸರಿಯಾಗಿದೆ ನೋಡಿ. ಗೀತಾ ಗೋಪಿನಾಥ್ ಅವರು ಅರ್ಥಶಾಸ್ತ್ರಜ್ಞ, ಎಕನಾಮಿಸ್ಟ್, ಗ್ರೇಟಾ ಥಾನ್ಬರ್ಗ್ ಪರಿಸರವಾದಿ ಮತ್ತು PV ಸಿಂಧು ಬ್ಯಾಡ್ಮಿಂಟನ್ ಪಟು. ಎಲ್ಲವೂ ಕೂಡ ಸರಿಯಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ. ಸ್ಪೇನ್ ಇದೆಯಲ್ಲ, ಇದು ಸರಿ ಇಲ್ಲ. SPN ಸ್ಪೇನ್ ಸರಿ ಇಲ್ಲ. ಅಮೆರಿಕದ್ದು ಸರಿ ಇದೆ. ಭಾರತದ್ದು BSc NSc ಸರಿ ಇದೆ. ಚೀನಾದ್ದು ಶೆಂಗೆನ್ ಇದು ಕೂಡ ಸರಿ ಇದೆ. ಸ್ಪೇನ್ ಇಂದು ಇದು ತಪ್ಪಾಗಿರುವಂಥದ್ದು. ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಚಿತ್ರದುರ್ಗ. ಫಸ್ಟ್ ಬ್ಯಾಂಕ್ ಇನ್ ಕರ್ನಾಟಕ ಚಿತ್ರದುರ್ಗ. 25,000 ಅಸಲಿಗೆ 4% ವಾರ್ಷಿಕ ಬಡ್ಡಿ ಅಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? 100ಕ್ಕೆ 4% ಅಂತೆ 25,000ಕ್ಕೆ 2 ವರ್ಷಕ್ಕೆ ಕೇಳಿದ್ದಾರೆ ನೋಡಿ. ಇಲ್ಲಿ 25 4 100, ಈಗ 0ಗೆ 0 1,000, ವರ್ಷಕ್ಕೆ 1,000. ಸೊ 2 ವರ್ಷಕ್ಕೆ ಎಷ್ಟಾಗುತ್ತೆ? 2,000 ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ 39ನೇ ಪ್ರಶ್ನೆ. 65 ಪ್ಲಸ್ ರೂಟ್ ಡ್ಯಾಶ್ ಇಸ್ ಈಕ್ವಲ್ ಟು 83 ಅಂತ ಕೇಳ್ತಾರೆ. ಸೊ 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 324. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 9 ಕ್ಯೂಬ್ 9 ಇಂಟು 9 ಸ್ಕ್ವೇರ್ 9 ಮೈನಸ್ 5 ಇಂಟು 9 ಸ್ಕ್ವೇರ್ ಇಂಟು 9 ಕ್ಯೂಬ್ ಇಂಟು 9 ಮೈನಸ್ 1 ಇಂಟು 9 ಮೈನಸ್ 4. ಇದರ ಒಟ್ಟು ಮೊತ್ತ ಎಷ್ಟು? ಸರಿಯಾದ ಉತ್ತರ ಇದರ ಒಟ್ಟು ಮೊತ್ತ ಎಷ್ಟಾಗುತ್ತೆ ಹೇಳಿದ್ರೆ ಆಪ್ಷನ್ ಬಿ 1. ತೇಜಸ್ ಎಂಬುದು ಏನು? ಸೊ ತೇಜಸ್ ಎಂಬುದು ಏನು ಕೇಳಿದ್ರೆ ಆಪ್ಷನ್ ಸಿ ಇದೊಂದು ಯುದ್ಧ ವಿಮಾನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ತುಮಕೂರು ನಡುವೆ ಇದೆ ಅಂತಲೇ ಇದು ತಪ್ಪಾಗಿದೆ. ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಇರುವಂಥದ್ದು. ಇನ್ನು ಚಾರ್ಮುಡಿ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ ನಡುವೆ ಇದೆ, ಸರಿ ಇದೆ. ಚಾರ್ಮುಡಿ ಆಗುಂಬೆ ಘಾಟು ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಇದೆ, ಸರಿ ಇದೆ. ಶಿರಡಿ ಘಾಟ್ ಹಾಸನ ಮತ್ತು ಮಂಗಳೂರು ನಡುವೆ ಇದೆ, ಸರಿ ಇದೆ. ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ತುಮಕೂರು ನಡುವೆ ಇಲ್ಲ, ಹಾಗಾಗಿ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೈನೋಲಜಿ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ ವೈನ್ ಅಥವಾ ಮದಿರ ಇದರ ತಯಾರಿಕೆ ಅಧ್ಯಯನ ವೈನೋಲಜಿ. ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಹೌದು ನೋಡಿ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ, ಮಾನಸ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ನ್ಯಾಷನಲ್ ಪಾರ್ಕ್ ಎಲ್ಲವೂ ಕೂಡ ಹೌದು. ರಾಷ್ಟ್ರೀಯ ಷೇರು ವಿನಿಮಯ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈಯಲ್ಲಿ ಇರುವಂಥದ್ದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು? ಸೊ ಎಲ್ಲವೂ ಕೂಡ ಹೌದು. ಘಟಪ್ರಭಾ, ಮಲಪ್ರಭಾ, ಭೀಮಾ ಎಲ್ಲವೂ ಕೂಡ ಹೌದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಾಲ್ ಸರೋವರ ಎಲ್ಲಿದೆ? ಸೊ ದಾಲ್ ಸರೋವರ ಇರುವುದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್ ದಾಲ್ ಸರೋವರ. ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವ ರಾಜ್ಯಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಪುದುಚೇರಿ ನೆನಪಿರಲಿ, ಪುದುಚೇರಿ ಕೂಡ ಆ್ಯಡ್ ಆಗುತ್ತೆ ಇಲ್ಲಿ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆ ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಹುಯಿಲಗೊಳಲು ನಾರಾಯಣರಾವ್. ಹುಯಿಲಗೊಳ ನಾರಾಯಣರಾವ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಕುಲ ಪುರೋಹಿತರು ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ
ಆಲೂರು ವೆಂಕಟರಾಯರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2020 ಜನವರಿ 17ರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಆಂಧ್ರ ಪ್ರದೇಶ್. ಕೋವಿಡ್-19 ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, PM ಕೇರ್ಸ್. PM ಕೇರ್ಸ್ ಫಂಡ್ ಅಂತೇಳಿ ಒಂದು ಸ್ಥಾಪನೆ ಮಾಡಿತ್ತು. ಇದಕ್ಕೆ ಯಾರು ಬೇಕಾದರೂ ಕೋವಿಡ್ ನಿಧಿ ಅಂತೇಳಿ ಅಮೌಂಟ್ ಹಾಕ್ಬೋದಿತ್ತು. ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಅನಿಲವನ್ನು ಹೊಂದಿರುವಂಥದ್ದು, ಇಂಗಾಲವನ್ನು ಹೊಂದಿರುವಂಥದ್ದು? ಸರಿಯಾದ ಉತ್ತರ ಇಂಗಾಲ ಹೆಚ್ಚು ಹೊಂದಿರುವುದು ಆಪ್ಷನ್ ಎ, ಆಂಥ್ರಾಸೈಟ್. ನೋಡಿ, ಇದು ಕಲ್ಲಿದ್ದಲುಗಳ ಬಗೆಗಳು ಇವು. ಆಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್. ಸೊ ಇದು ಹೆಚ್ಚು ಇಂದ ಕಡಿಮೆಗೆ, ಅಂದರೆ ಇದು ಅತ್ಯುತ್ತಮವಾದಂಥ ಕಲ್ಲಿದ್ದಲು ಆಂಥ್ರಾಸೈಟ್. ಅನಂತರ ಬಿಟುಮಿನಸ್, ಇದರಲ್ಲಿ ಇಂಗಾಲ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಲಿಗ್ನೈಟ್ ಅದಕ್ಕಿಂತ ಕಡಿಮೆ ಇರುತ್ತೆ. ಪೀಟ್ ತುಂಬ ಕಡಿಮೆ ಇರುತ್ತೆ. ಸೊ ಈ ಒಂದು ಕಲ್ಲಿದ್ದಲ ವಿಧಗಳಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲಿನ ಒಂದು ಇಂಗಾಲದ ಅಂಶ ಇರೋದು ಆಂಥ್ರಾಸೈಟಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಶ್ರೀಹರಿಕೋಟದಲ್ಲಿ ಇದೆ. ಶ್ರೀಹರಿಕೋಟದಲ್ಲಿ ಇರುವಂಥದ್ದು. ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಜುಲಿ ದ್ವೀಪವಿರುವ ನದಿ ಯಾವುದು? ಮಜುಲಿ ದ್ವೀಪ. ಸರಿಯಾದ ಉತ್ತರ ಮಜುಲಿ ದ್ವೀಪ ಇರೋದು ಎಲ್ಲಿ ಕೇಳಿದ್ರೆ ಬ್ರಹ್ಮಪುತ್ರ ನದಿಯಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆಯಾಗಿದೆ? ಇಂಡೈರೆಕ್ಟ್ ಟ್ಯಾಕ್ಸ್. ಸರಿಯಾದ ಉತ್ತರ ಪರೋಕ್ಷ ತೆರಿಗೆ ಆಪ್ಷನ್ ಡಿ, ಎಲ್ಲವೂ ಕೂಡ ಹೌದು. ಅಂದರೆ ಸೇವಾ ತೆರಿಗೆ, ಅಬಕಾರಿ ಸುಂಕ, ರಫ್ತು ಅಂದರೆ ಕಸ್ಟಮ್ ಸುಂಕ, ಎಲ್ಲವೂ ಕೂಡ ಪರೋಕ್ಷ ತೆರಿಗೆ ಇದೆ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಸರಿಯಾದ ಉತ್ತರ ಮೊದಲ 10 ಅವಿಭಾಜ್ಯಗಳ ಸಂಖ್ಯೆಗಳ ಮೊತ್ತ. ಭಾಜ್ಯ ಅಲ್ಲ, ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, 129. ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ, ಅಂದರೆ 3 ಪಟ್ಟು ಹೆಚ್ಚಿಸಿದಾಗ ವೃತ್ತದ ವಿಸ್ತೀರ್ಣ ಎಷ್ಟು ಪಟ್ಟು ಹೆಚ್ಚಾಗುತ್ತೆ? ಸರಿಯಾದ ಉತ್ತರ ವೃತ್ತದ ವಿಸ್ತೀರ್ಣ ಎಷ್ಟು ಪಟ್ಟು ಹೆಚ್ಚಾಗುತ್ತೆ ಕೇಳಿದ್ರೆ ಆಪ್ಷನ್ ಬಿ, 200% ಹೆಚ್ಚಾಗುತ್ತೆ, 200%. ಭಾರತವು ಒಂದು ಯಾವ ರೀತಿಯ ಅರ್ಥವ್ಯವಸ್ಥೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಿಶ್ರ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆಯಾಗಿದೆ. ಗೌತಮ ಬುದ್ಧನ ಇನ್ನೊಂದು ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಿದ್ಧಾರ್ಥ. ಔರಂಗಜೇಬನ ಪೂರ್ಣ ಹೆಸರೇನು? ಔರಂಗಜೇಬನ ಪೂರ್ಣ ಹೆಸರು ಮೊಯಿನುದ್ದೀನ್ ಮೊಹಮ್ಮದ್ ಔರಂಗಜೇಬ್. ಮೊಯಿನುದ್ದೀನ್ ಮೊಹಮ್ಮದ್ ಔರಂಗಜೇಬ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಲಹಾಬಾದಿನಲ್ಲಿ ಕುಂಭಮೇಳ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಹರ್ಷವರ್ಧನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರು ಯಾರಾಗಿರ್ತಿದ್ರು? ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ರಾಮಿಣಿ. ಗ್ರಾಮಗಳ ಮುಖ್ಯಸ್ಥರು ಗ್ರಾಮಿಣಿ ಆಗಿರ್ತಾ ಇದ್ರು. ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ, ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಣೆ ಮಾಡಿದ್ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು. ನೋಟ್ ಮಾಡ್ಕೊಳ್ಳಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ ಕ್ರಿಸ್ತಶಕ 1336. 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮೈಸೂರು ಒಡೆಯರ್ ರಾಜ ಕುಟುಂಬ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಒಡೆಯರ್ ಇದೆಯಲ್ಲ, ಇದು ಯದು ವಂಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ವಾತಂತ್ರ್ಯ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಹೈದರಾಬಾದ್. ಪೊಲೀಸ್ ಕಾರ್ಯಾಚರಣೆ ಮೂಲಕ, ಸೈನಿಕ ಕಾರ್ಯಾಚರಣೆ ಮೂಲಕ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, WC ಬ್ಯಾನರ್ಜಿ. ಉಮೇಶ್ ಚಂದ್ರ ಬ್ಯಾನರ್ಜಿ. ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು? ಸ್ವರಾಜ್ ಎಂಬ ಪದವನ್ನು ಮೊದಲಿಗೆ ಬಳಸಿದಂಥ ಭಾರತೀಯರು ಯಾರು? ಸರಿಯಾದ ಉತ್ತರ ಸ್ವರಾಜ್ ಪದ ಫಸ್ಟ್ ಟೈಮ್ ಬಳಸಿದ್ದು ದಾದಾಬಾಯಿ ನವರೋಜಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅಥವಾ ಒಂದೇ ರೀತಿ ಇರುತ್ತಾ? ಸರಿಯಾದ ಉತ್ತರ ಮೇಲೆ ಮೇಲೆ ಹೋದ ಹಾಗೆ ಏನಾಗುತ್ತೆ ಕೇಳಿದ್ರೆ ಕಡಿಮೆ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಸೂರತ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಬನವಾಸಿ. ಬನವಾಸಿಯ ಕದಂಬರು. ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಸಿಯಾಚಿನ್. ಇದು ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ, ಭಾರತದಲ್ಲೇ ಇರುವಂಥದ್ದಿದೆ. ಲಡಾಖ್ ಎನ್ನುವುದು ಒಂದು ಏನಾಗಿದೆ? ಲಡಾಖ್ ಒಂದು ಡ್ಯಾಶ್. ಸರಿಯಾದ ಉತ್ತರ ಇದೊಂದು ತಂಪಾದ ಮರುಭೂಮಿಯಾಗಿದೆ, ಕೋಲ್ಡ್ ಡೆಸರ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. SIDBI ಅನ್ನು ವಿಸ್ತರಿಸಿ ಬರೆಯಿರಿ. ಸರಿಯಾದ ಉತ್ತರ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೋಕ್ ಮತ್ತು ಪೆಪ್ಸಿಯಂತಹ ಪಾನೀಯಗಳಲ್ಲಿ, ತಂಪಾದ ಪಾನೀಯಗಳಲ್ಲಿ ಇರುವಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್. ಏನಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, CO2. ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ. ರಫೇಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಎನ್ನುವಂಥ ಸಂಸ್ಥೆ ಯಾವ ದೇಶದಲ್ಲಿದೆ? ರಫೇಲ್ ಯುದ್ಧ ವಿಮಾನ ತಯಾರಿಸುವಂಥ ಸಂಸ್ಥೆ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್ನಲ್ಲಿದೆ, ರಫೇಲ್. ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸುಂದರ್ಬನ್ ಫಾರೆಸ್ಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಯುವಿಕೆ ಅವಶ್ಯಕವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿ ಅಥವಾ ಭತ್ತ. ಎಲ್ಲ ಅಥವಾ ಪೂರ್ಣ ಸಮಾಜವು ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಕೊರತೆ. ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚುವರಿ. ಬಂಡವಾಳಶಾಹಿತ್ವ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ ಬಂಡವಾಳದ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವ. ಇದಕ್ಕೆ ಬಂಡವಾಳಶಾಹಿತ್ವ ಅಂತ ಕರೀತಾರೆ. ಖಾಸಗಿ ಪ್ರೈವೇಟ್ ಹೋಲ್ಡಿಂಗ್ ಇರುತ್ತೆ ಇಲ್ಲಿ. ಬಂಡವಾಳ ಹಿಂತೆಗೆತ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ ಬಂಡವಾಳ ಸ್ವೀಕೃತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ. ಹಾಗಾಗಿ ಈ ಒಂದು ರೇಷ್ಯೂ ಇದೆಯಲ್ಲ, ಇದು ಕಡಿಮೆ ಆಗ್ತಾ ಇದೆ, ಜೆಂಡರ್ ರೇಷ್ಯೂ. ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಅಥವಾ ಇಚ್ಛೆಗಳನ್ನು ಪೂರೈಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಹಕರು. ಸಂಪನ್ಮೂಲ ಅಂದ್ರೆ ಏನು? ಸೊ ಸಂಪನ್ಮೂಲ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಕು ಮತ್ತು ಸೇವೆ ಎರಡೂ ಕೂಡ ಹೌದು. ಸರಕು ಸೇವೆ ಎರಡನ್ನೂ ಕೂಡ ಸಂಪನ್ಮೂಲ ಅಂತ ಕರಿತೀವಿ. HYVP ಅಂದ್ರೆ ಏನು? ಸರಿಯಾದ ಉತ್ತರ HYVP ಅಂದ್ರೆ ಹೈ ಈಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ಹೈ ಈಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿ 1800ರಿಂದ 2016ಕ್ಕೆ ಏರುತ್ತೆ. ಹಾಗಾದ್ರೆ ದಾಖಲಾತಿಯಲ್ಲಿ ಶೇಕಡವಾರು ಎಷ್ಟು ಹೆಚ್ಚಳ ಆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ 12% ಹೆಚ್ಚಾಯಿತು, 12% ಹೆಚ್ಚಾಗುತ್ತೆ. ನೇರ ತೆರಿಗೆಯನ್ನು ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ? ಡೈರೆಕ್ಟ್ ಟ್ಯಾಕ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳ ಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೇರ ತೆರಿಗೆಯನ್ನು ವಿಧಿಸ್ತಾರೆ. ಡೈರೆಕ್ಟ್ ಟ್ಯಾಕ್ಸ್. ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆ ಆಗ್ತಾರೆ. ಹಾಗಾದ್ರೆ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು? ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳು ನೋಡಿ,
900 ಅಂದರೆ ಎಷ್ಟು ಆಯ್ಕೆ ಆಗೋದಿಲ್ಲ? 300 ಮಕ್ಕಳು ಆಯ್ಕೆ ಆಗಲ್ಲ, 1200 ಆಯ್ಕೆ ಆಗ್ತಾರೆ, 300 ಮಕ್ಕಳು ಆಯ್ಕೆ ಆಗಲ್ಲ. ಹಾಗಾದರೆ ಎಷ್ಟು ಅಂದರೆ 12:3 ಆಗುತ್ತೆ. 120. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1:4. ಆಯ್ಕೆ ಆಗದ ಮಕ್ಕಳು 300 ಮತ್ತು ಒಟ್ಟು ಮಕ್ಕಳು 1200. ಇಲ್ಲಿ 0 ಹೋಯಿತು, 3 1 3, 3 4 12. ಸೊ 1:4 ಆಗುತ್ತೆ ಆನ್ಸರ್. ಇಂಗ್ಲೆಂಡನ್ನು 1 2 3 4 5 6 5 2 6 ಅಂತ ಬರೆಯೋದಾದರೆ ಫ್ರಾನ್ಸನ್ನು ಏನಂತ ಬರೀತಾರೆ? ಫ್ರಾನ್ಸನ್ನು 7 8 5 2 9 1 ಅಂತ ಬರೆದ್ರೆ ಗ್ರೀಸನ್ನು ಏನಂತ ಬರಿಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ 38 11 91. 38 11 91 ಎಲ್ಲ ಒಂದು ಸ್ಪೆಲ್ಲಿಂಗ್ಗಳು ಕೂಡ ಅಲ್ಲಿ ವರ್ಡಿಂಗ್ ಆಗಿದೆ, ಈಸಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ರಾಕೇಶನು ಒಂದು ಟಿವಿಯನ್ನು 5,000 ರೂಪಾಯಿ ಕೊಂಡು ಖರೀದಿ ಮಾಡ್ತಾನೆ, 250 ರೂಪಾಯಿ ಅದನ್ನು ಸಾಗಾಣಿಕೆ ಕೊಟ್ಟಿರ್ತಾನೆ ಟ್ರಾನ್ಸ್ಪೋರ್ಟಿಂಗಿಗೆ. ರಾಕೇಶನ್ ಅದನ್ನು 5,075ಕ್ಕೆ ಮಾರ್ತಾನೆ. ಹಾಗಾದರೆ ರಾಕೇಶನಿಗೆ ಆದ ಲಾಭ ಅಥವಾ ನಷ್ಟ ಎಷ್ಟು? ಸರಿಯಾದ ಉತ್ತರ 94ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 3.33%. 3.33% ಏನಾಗುತ್ತೆ? ಆತನಿಗೆ ನಷ್ಟ ಆಗುತ್ತೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ರೇಖಾಚಿತ್ರದಲ್ಲಿ ಯಾವ ಸಂಖ್ಯೆಯ ಅವಶ್ಯಕತೆ ಇದೆ? ಸರಿಯಾದ ಉತ್ತರ 95ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 22. ಒಂದು ವೇಳೆ x = √100 ಆದರೆ x³ + x² x ಇದರ ಬೆಲೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 110. ಬಸ್ಸು, ಸ್ಕೂಟರ್, ಸಾಗಣೆ ಇವುಗಳ ನಡುವಿನ ಸಂಬಂಧವನ್ನು ಯಾವ ವೆನ್ ರೇಖಾಚಿತ್ರ ಪ್ರತಿನಿಧಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಇದು. ನೋಡಿ, ಇಲ್ಲಿ ಇದು ಸಾಗಣೆಗೆ ಸಂಬಂಧಪಟ್ಟಿದೆ. ಸಾಗಣೆ ಒಳಗಡೆ ಬಸ್ಸು ಬರುತ್ತೆ, ಸ್ಕೂಟರ್ ಕೂಡ ಬರುತ್ತೆ. ICC 2019ರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಯಾರು? ಓಲ್ಡ್ ಕ್ವಶನ್ ಇದೆ ಆಕ್ಚುಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿರಾಟ್ ಕೊಹ್ಲಿ. ಸ್ವಚ್ಛ ಭಾರತ್ ಮಿಷನ್ ಯಾವ ಅಂಶಗಳನ್ನ ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಹೌದು. ನೋಡಿ, ವೈಯಕ್ತಿಕ ಶೌಚಾಲಯ, ಸಮುದಾಯ ಶೌಚಾಲಯ, ಘನ ತ್ಯಾಜ್ಯ ನಿರ್ವಹಣೆ. ಸ್ನೇಹಿತರೆ, ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದ ಮಾದರಿ ಪ್ರಶ್ನೆ ಪತ್ರಿಕೆ, ಹಿಂದಿನ ವರ್ಷದ ಓಲ್ಡ್ ಕ್ವಶನ್ ಪೇಪರ್. ಈ ರೀತಿ ನಾವು ಪ್ರತಿನಿತ್ಯ ಪೊಲೀಸ್ ಕಾನ್ಸ್ಟೇಬಲ್ ಸರಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಪೊಲೀಸ್ ಕಾನ್ಸ್ಟೇಬಲ್ ಸರಣಿ. ಈ ಸರಣಿಯಲ್ಲಿ ಎಕ್ಸಾಮ್ ವರೆಗೆ ಪ್ರತಿನಿತ್ಯ ನಿಮಗೆ ಪ್ರಮುಖವಾದ ಟಾಪಿಕ್ ಮೇಲೆ, ಪ್ರಮುಖವಾದ ಕರೆಂಟ್ ಅಫೇರ್ಸ್ ಮೇಲೆ, ಇಲ್ಲ ಓಲ್ಡ್ ಕ್ವಶನ್ ಪೇಪರ್, ಮಾದರಿ ಪ್ರಶ್ನೆ ಪತ್ರಿಕೆ, ಈ ರೀತಿಯ ಪ್ರಮುಖ ಪ್ರಶ್ನೋತ್ತರಗಳನ್ನು ಪ್ರತಿನಿತ್ಯ ಡಿಸ್ಕಸ್ ಮಾಡಲಾಗುತ್ತೆ. ಸ್ನೇಹಿತರೆ, ಇವತ್ತಿನ ಸೆಷನ್ ಯಾವ ರೀತಿ ಆಗಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಬೇರೆ ಬೇರೆ ರೀತಿಯ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ರೀತಿಯಾಗಿ ಈ ಒಂದು ಸರಣಿಯಲ್ಲಿ ನೀಡಬಹುದು ಅಂತೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಸ್ನೇಹಿತರೆ, ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸಾಮ್ಗೋಸ್ಕರ ಒಂದು ಪ್ರಮುಖವಾದಂತಹ ಪ್ಲೇಲಿಸ್ಟ್ಗಳನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಈ ಪ್ಲೇಲಿಸ್ಟಲ್ಲಿ ಸಂವಿಧಾನ, ಭೂಗೋಳ, ಇತಿಹಾಸ, ಅರ್ಥಶಾಸ್ತ್ರ, ವಿಜ್ಞಾನ, ಈ ಒಂದು ಪ್ಲೇಲಿಸ್ಟನ್ನು ಈಗ ಆಲ್ರೆಡಿ ಶುರು ಮಾಡಿದ್ದೀವಿ. ಆಲ್ರೆಡಿ ಅನೇಕ ಸೆಷನ್ಗಳು ಕೂಡ ಆಗಿದೆ. ಈ ಸಂವಿಧಾನ, ಭೂಗೋಳ, ಇತಿಹಾಸ, ಎಕನಾಮಿಕ್ಸ್ ಮತ್ತು ಸೈನ್ಸ್ನ ವಿಶೇಷತೆ ಏನು ಕೇಳಿದ್ರೆ 6ರಿಂದ 12ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಿದ್ದೀವಿ. ಕ್ವಶನ್ ಆನ್ಸರ್ ಇರುತ್ತೆ, ಚಾಪ್ಟರ್ ವೈಸ್ ಇರುತ್ತೆ. ಇಂಪಾರ್ಟೆಂಟ್ ಇದೆ. ಈ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ. ಇದನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀವಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀವಿ. ಇನ್ನೊಂದು ವಿಶೇಷವಾದ ಪ್ಲೇಲಿಸ್ಟ್ ಇದೆ, ಕರೆಂಟ್ ಅಫೇರ್ಸ್ 2025. 2025ರ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದರಲ್ಲಿ ಸಿಗುತ್ತೆ. ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಕೆಲವೊಂದು ಪ್ರಮುಖ ಇಶ್ಯೂಸ್ಗಳಾದಾಗ, ಪ್ರಮುಖ ಸ್ಪೋರ್ಟ್ಸ್ ನಡೆದಾಗ, ಪ್ರಮುಖ ಅವಾರ್ಡ್ ನಡೆದಾಗ, ಪ್ರಮುಖವಾದಂತಹ ವಿಷಯಗಳ, ವ್ಯಕ್ತಿಗಳ ಬಗ್ಗೆ ಇರುವಂತಹ ರಿಲೇಟೆಡ್ ಆಗಿರುವಂತಹ ಟಾಪಿಕ್ ಇದ್ದಾಗ, ಟ್ರೆಂಡಿಂಗ್ ಟಾಪಿಕ್ಗಳ ಒಂದು ಕರೆಂಟ್ ಅಫೇರ್ಸ್ ಅನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಈ ಕರೆಂಟ್ ಅಫೇರ್ಸ್ 2025 ಎನ್ನುವಂತಹ ಪ್ಲೇಲಿಸ್ಟ್ನ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಈ ಪೊಲೀಸ್ ಕಾನ್ಸ್ಟೇಬಲ್ ಸರಣಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಯಾಡ್ ಮಾಡಬಹುದು, ಯಾವ ರೀತಿಯ ಟಾಪಿಕ್ಗಳು ಬೇಕು ನಿಮಗೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ವಿಶೇಷವಾಗಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.